ಎಲ್ಲಿಂದ ಬಂದೆಂಬುದು ನನಗೆ ಅರ್ಥವಾಗುತ್ತಾ ಇಲ್ಲ. ಬಂದವನೇ ಈ ಕೋಳರನ್ನ ಕೊಂದು ಕೆಡಹಿದೆ, ರಕ್ಕಸನ್ನ ಬೆನ್ನಟ್ಟಿದೆ. ಹಾಗೆ ನನ್ನಿಂದ ಸೋಲನ್ನು ಒಪ್ಪಿ ನನ್ನ ಚರಣದಾಸಿಯಾಗಿ ಹೋದಳು. ಈಗ ಗ್ರಹಿಸುತ್ತಾ ಇದ್ದೇನೆ. ಅಮ್ಮ, ಹುಟ್ಟುವ ವ್ಯಕ್ತಿಗೆ ಅಲ್ಲ, ಹುಟ್ಟಿದ ವ್ಯಕ್ತಿಗೆ ತಂದೆ ತಾಯಿ ನೀಡಲೇಬೇಕಲ್ಲ. ಹುಟ್ಟಿಗೆ ಕಾರಣೀಕರ್ತರಾಗಿರುವಂತಹ ನನ್ನ ಜನ್ಮದಾತ, ನನ್ನ ಜನ್ಮದಾತಿ, ಆ ನನ್ನ ತಾಯಿ, ಆ ನನ್ನ ತಂದೆ ಯಾರು ಅಂತ ತಿಳಿಯುತ್ತಾ ಇಲ್ಲ. ಅಮ್ಮ 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 ಅಂತ ಹಂಬಲಿಸುತ್ತಿರುವಾಗಲಿ ನಿನ್ನ ಮುಖದರ್ಶನ ನನ್ನ ಪಾಲಿಗಾಯಿತು. ನೀನೇ ನನ್ನ ಜನ್ಮದಾತೆ ಅಂತ ಭಾವಿಸಲಿ. ಒಂದು ದೇಶದ ಮಹಾರಾಣಿಗೆ ಇರುವ ತೇಜಸ್ಸು ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಾ ಇದೆ. ಅದು ಸತ್ಯವಾದರೆ ಯಾವ ದೇಶ ನೋಡು ನೀವು. ನನಗೂ ನಿನಗೂ ತಾಯಿ ಮಗನ ಸಂಬಂಧವೋ ಅಥವಾ ಇನ್ಯಾವ ಸಂಬಂಧವೋ ನಾನು ಯಾರು ಹೇಳ್ತೀಯ? ಮುನಿ ಕೃಪೆಯಿಂದ ತರಳ ನಿನ್ನನು ಪಡೆದೆ, ಮುನಿಯ ಕೃಪೆಯಿಂದ ತರಳ ನಿನ್ನನು ಪಡೆದೆ. ಪುರವ ಪಾಲಿಪರಿಂದ ಯಮ್ಮ ಪುರವ ಕಾಲಿಪರಿಂದ ನೀನೈತನ್ನು ಯಮ್ಮ ರಕ್ಷಿಸಬೇಕು. ಯಮ್ಮಯ ಪುರವ ಪಾಲಿಪರಿಲ್ಲ ನೀನೈತನ್ನು ಯಮ್ಮ ರಕ್ಷಿಸಬೇಕೆಂದಳ ಜನನೀ. ಆತನ ಮಡದಿ ನಾನು ಸತ್ಯಶೀಲ ಎನ್ನುವುದಾಗಿ ಹೀಗೆ ಸುಖವಾಗಿ ಕಾಲ ಕಳೆಯುತ್ತಿರುವಂತಹ ಸಂದರ್ಭ ಇದು. ಈಗಾಗಲೇ ನೀನು ಕೊಂದು ಕಳೆದಿದ್ದೀಯಲ್ಲ, ರಕ್ತನಿಜಂಗ ಎನ್ನುವಂತಹ ರಕ್ಕಸ ಹಾಗೂ ಆತನ ತಂಗಿಯಾದಂತ ರಕ್ತಕೇಶಿ, ಇವರಿಬ್ಬರೂ ನಮ್ಮ ರಾಷ್ಟ್ರದ ಮೇಲೆ ದಾಳಿ ಇಟ್ಟರು ಮಗು. ಆ ಸಂದರ್ಭದಲ್ಲಿ ಅವರನ್ನು ಹಿಮ್ಮೆಟ್ಟಿಸುವುದಕ್ಕೆ ಹೋದಂತ ನನ್ನವರು ಏನು ಮಾಡೋಣ, ಯುದ್ಧದ ತನ್ಮಧ್ಯದಲ್ಲಿ ದುರ್ಮರಣಕ್ಕೆ ಈಡಾದರು. ಆಗ ಅಂತ ವಾರ್ತೆಯನ್ನ ಕೇಳಿದಂತ ನಾನು ಆತ್ಮಹತ್ಯೆಗೆ ಮುಂದಾದಂತ ಸಂದರ್ಭ ನಾರದರೇ ಪ್ರತ್ಯಕ್ಷವಾದ ಮಗು. ಹಾಗಿದ್ರೆ ನಾರದರ ನಿರ್ದೇಶನದಂತೆ ಹೋಗಿ ಗಂಗಾಮಾತೆಯನ್ನ ಕಂಡೆ. ಗಂಗಾಮಾತೆಯ ಆದೇಶದಂತೆ ವೇದವ್ಯಾಸರಿಂದ ಇದು ನಿನ್ನನ್ನ ಪಡೆಯುವ ಭಾಗ್ಯ ಬಂತು. ಹೇಗೆ ಗೊತ್ತೋ, ಇದು ನೀನು ಪಿಂಡದಿಂದ ಧರಿಸಿದ ಉದ್ಭವಿಸಿದವನು ನೀನು. ಹಾಗಿದ್ರೆ ವೇದವ್ಯಾಸರು ಕರುಣಿಸಿದ್ದಾರೆ. 9 ತಿಂಗಳ 9 ದಿವಸ 9 ಗಳಿಗೆ ಪರ್ಯಂತರ ರುದ್ರ ಸಂಭೂತ ಅಂತ ಈ ಪಿಂಡವನ್ನ ರಕ್ಷಿಸು ಎನ್ನುವುದಾಗಿ ಹಾಗೆ ರಕ್ಷಣೆಯನ್ನ ಮಾಡಿಕೊಂಡು ಬಂದಿದ್ದೇನೆ. ಆದ್ರೆ ನನ್ನ ಮನದಾಳದಿಂದ ಯಾವುದೋ ಒಂದು ಆತಂಕ ನನಗೆ ಬಾಧಿಸ್ತಾ ಇತ್ತು. ಆ ದುಷ್ಟರು ಬಂದು ಈ ಪಿಂಡವನ್ನ ಕಸಿದುಕೊಂಡರೆ ಎನ್ನುವುದಾಗಿ ಅವರಲ್ಲಿ ಕೇಳಿದೆ. ಆ ಸಂದರ್ಭದಲ್ಲಿ ಇದನ್ನು ಧರೆಗೆ ಚೆಲ್ಲು, ತನ್ಮೂಲಕವಾಗಿಯೂ ನೀನು ಮಗುವನ್ನ ಪಡೆಯುತ್ತೀಯಾ ಎನ್ನುವುದಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ಅವರ ನಿರ್ದೇಶನದಂತೆ ಪಿಂಡವನ್ನ ರಕ್ಷಿಸುವಂತಹ ಸಂದರ್ಭದಲ್ಲಿ ಇವರಿಬ್ಬರೂ ಪಿಂಡವನ್ನ ಕಸಿಯುವುದಕ್ಕೆ ಬಂದರು. ಆ ಸಂದರ್ಭದಲ್ಲಿ ಸಿಟ್ಟುಗೊಂಡು ಇದು ಧರೆಗೆ ಚೆಲ್ಲಿದ್ದೇನೆ. ಅದಕ್ಕಾಗಿ ಹುಟ್ಟಿದಂತ ವ್ಯಕ್ತಿ ನೀನು ಮಗು, ನೀನು ನನ್ನ ಮಗನೇ ಹೌದು. ಹಾಗಿದ್ರೆ ರುದ್ರನ ಸಂಭೂತನಾದಂತ ರುದ್ರ ಔಷಧವನ್ನ ಹೊಂದಿರುವಂತಹ ಪಿಂಡದಿಂದ ಜನಿಸಿದವನು ನೀನಲ್ವೇ? ಹಾಗಿದ್ರೆ ನೀನು ಜನಿಸಿರುವುದು ಯಾಕೆ? ದುಷ್ಟರನ್ನ ಸದೆಬಡಿಯುವುದಕ್ಕೆ. ಹೌದು. ಹಾಗಿದ್ರೆ ದುಷ್ಟರನ್ನ ಸದೆಬಡಿಯುವುದಕ್ಕೆ ಕೋಪವನ್ನು ತಾಳಬೇಕು ತಾನೆ. ಹಾಗಾಗಿ ರುದ್ರನ ಅಂಶವನ್ನ ಹೊತ್ತುಕೊಂಡು ಹುಟ್ಟಿದಂತ ನೀನು ರುದ್ರಕೋಪ ಎನ್ನುವುದಾಗಿ ಹೆಸರನ್ನ ಪಡೆಯುತ್ತೇನೆ. ಅಮ್ಮ, ಹೆಸರು ನನ್ನ ಪಾಲಿಗೆ ಬಂತು. ಹೌದು. ಆದ್ರೆ ನನ್ನ ಬದುಕು ಮುಂದೆ ಹೇಗೆ ಅಂತ ಯೋಚಿಸಬೇಕಲ್ಲ ತಾಯಿ. ಹೌದು ಮಗು. ಹಾಗಿದ್ರೆ ಮಾತ್ರ ದೇಶವನ್ನು ನಾವು ಸೇರಬೇಕು. ಈಗಾಗಲೇ ರಕ್ತಜಂಗ ಅಲ್ಲಿಗಾಗಿ ಬಂದು ಆಡಳಿತವನ್ನು ನಡೆಸುತ್ತಿರುವಂತಹ ಸಂದರ್ಭ ಅಲ್ಲವೇ? ಅರಾಜಕತೆಯ ಬೀಡಾಗಿರುವಂತಹ ನಮ್ಮ ರಾಷ್ಟ್ರವನ್ನ ನೀನೇ ರಕ್ಷಿಸಬೇಕು ಮಗು, ರಕ್ಷಿಸಬೇಕು. ಈಗಲೇ ಮಾತ್ರಕ್ಕೆ ಹೋಗಿ ನಿನ್ನ ಆಶೀರ್ವಾದವನ್ನು ಪಡೆದು ಆ ಮಾತ್ರ ದೇಶದ ಜನಬೆಂಬಲವನ್ನ ಪಡೆದು ಅಲ್ಲಿಯ ಜನರ ಅಧಿಕಾರಿಯಾಗಿ ರಾಜ ರುದ್ರಗೋಪನಾಗಿ ನಡೆಯುತ್ತೇನೆ ತಾಯಿ. ಇತರ ಗಂಧ
ನನ್ನ ಪ್ರವೇಶವಾದ ಕ್ಷಣವೇ ಸಖಿ ಬಂದದಲ್ಲಿ ಅದೆಷ್ಟು ಉಲ್ಲಾಸ, ಅದೆಷ್ಟು ಸಂತೋಷ. ಎಲ್ಲರೂ ನೋಡುವುದನ್ನ ಯಾಕಿರಬಹುದು, ಯಾಕಾಗಿ ನಾನು ಬಂದಲ್ಲಿ ಸಂತೋಷವಿರುವುದೆಂದು ಅಂತ ನಂಬಿಕೆ ಅವರು. ಹೌದು, ನಿಮ್ಮನ್ನೆಲ್ಲ ಯಾಕೆ ಕರೆದು ಕರೆದು ಸಾಕಾಯ್ತು. ಎಲ್ಲರೂ ಸೇರಿಕೊಂಡಿದ್ದಾರೆ. ಯಾಕೆ ಬಲ್ಲೆಯ? ಭಾವಕೀಯ ಇಂದೆಲ್ಲ ಕೇಳಿದೆ ಭಾವಕೀಯ ಇಂದೆಲ್ಲ ವ್ಯರ್ಥವಾಯಿತು. ಯಾಕಾಗಿ? ನಿಮ್ಮ ಮುಖವನ್ನು ಪರೀಕ್ಷೆ ಮಾಡಿದೆ, ಇಲ್ಲಿರುವವರ ಆತರವನ್ನು ಕಂಡೆ, ಬಗೆಬಗೆಯಾದ ಕನಸುಗಳನ್ನು ಅಂತ ಹೆಣ್ಣು ಮಕ್ಕಳನ್ನೆಲ್ಲ ಕಂಡು ನಾನು ಹೀಗೆ ಭಾವಿಸಿದೆ. ಏನು ಭಾವಕೀಯರು ಅಂತ. ಭಾವವೇನಿವೆ? ಹಲವು ವಿಧದ ಭಾವದಿಂದ ಕೂಡಿರುವಂತಹ ಈ ಹೆಣ್ಣು ಮಕ್ಕಳನ್ನ ಭಾವಕೀಯರು ಅಂತ ಕರೆದರೆ ಎಷ್ಟು ಸೊಗಸಾಗಿರುತ್ತೆ ಹೇಳು. ನಾನು ಈ ಸಂತೋಷದಲ್ಲಿ ಅವರೆಲ್ಲ ಹಾಗೆ ಕರೆಯುವುದಕ್ಕೆ ಕಾರಣವಿದೆ. ಈ ಗಂಧರ್ವ ಲೋಕದಲ್ಲಿ ನೋಡಿದ್ದನ್ನೇ ನೋಡುವುದು, ತಿಂದದ್ದನ್ನೇ ತಿನ್ನುವುದು, ಉಟ್ಟುಕೊಂಡದನ್ನೇ ಉಟ್ಟುಕೊಳ್ಳುವುದು, ಮನಸ್ಸಿಗೆ ಬೇಸರ ಅದನ್ನು ದೂರ ಮಾಡಿಕೊಳ್ಳುವುದಕ್ಕಾಗಿ ನಿತ್ಯ ನೂತನವಾಗಿರುವಂತಹ ಭೂಲೋಕ, ಚಿತ್ರವಾದಂತಹ
ಪ್ರಕೃತಿಯ ಸೌಂದರ್ಯವನ್ನು ನಾವೆಲ್ಲ ಕಂಡು ಅನುಭವಿಸಿ ಅಲ್ಲಿರುವಂತಹ ಸರೋವರದಲ್ಲಿ ಜಲಕ್ರೀಡೆಯ ಮಾಡಿ ಮನಸ್ಸಿಗೆ ಸಂತೋಷ ಪಡಬೇಕಿರುವಂತ ಆಸೆ. ನಾನೊಬ್ಬಳೇ ಒಂದು ಆಟ ಅಂತ ಆಗಲಾರದು. ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿಕೊಂಡೆ. ಏನೀಗ ನೀವು ಬರ್ತೀರಾ ಇಲ್ವಾ? ಕೂದೋದಕ್ಕ ಏನಷ್ಟು ಬೇಡ ಹೇಳು. ಹೌದು, ಕೂದೋದಕ್ಕೆ ತುಂಬಾ ಸಂತೋಷ ಆಗಿದೆ. ಇನ್ನೊಂದು ಕೇಳೋದೇ ಬೇಡ. ಬರೋದೇ ಇಲ್ವಾ? ಹಾಗಲ್ಲ, ಬರ್ತೇನಂತ ಹೇಳಿದ್ದು. ಹೌದಾ? ಹೌದು. ಸ್ವಲ್ಪ ಜಾಗ್ರತೆ ಇವು. ನೀವು ಖಂಡಿತವಾಗಿ ಬರ್ತೇನಮ್ಮ. ನೀವೇ ಬರ್ತೀಯಾ? ಖಂಡಿತ. ನೀನೇನು ಅಯ್ಯ ನಿದ್ದೆ ನಾಳೆ ಮಾಡಬಹುದು, ಹೇಳಿ ಹೋಗೋಣ. ನೀನೇನು ಬರ್ತೀಯಾ? ನೀನು ಅಯ್ಯ ನೀನು ಅಮ್ಮನಿ ನಾನೇ ಹೇಳ್ತೀನಿ, ಹೇಳಿ ಹೇಳಿ. ಮತಗ ಮನೆಯರು ಚಂದದಿಂದ ನಡೆದಂದರು ರೂಪವನಕ್ಕೆ ಮಂದಗ ಮನೆಯರು ಚಂದದಿಂದ ನಡೆದಂದರು ರೂಪವನಕ್ಕೆ ಮಂದಗ ಮನೆಯರು ಮಂದ ಗೆಳತಿ